ಆದರೆ ಈಗ ಯಾವಾಗ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಮೇಲೆ SIT ಅವರಿಗೆ ಗೊತ್ತಾಗುತ್ತೆ, ಅವನು ಯಾವಾಗ ಕನ್ಫೆಸ್ ಮಾಡ್ಕೊಳ್ತಾನೆ, ಅವನು ಯಾವಾಗ SIT ಅಧಿಕಾರಿಗಳನ್ನು ಬೇಡ್ಕೊತಾನೆ, ಇಲ್ಲ ನನ್ನದು ಇದರಲ್ಲಿ ತಪ್ಪಿಲ್ಲ, ನನಗೆ ಹೇಳಿಕೊಟ್ಟಂತಹ ಸ್ಕ್ರಿಪ್ಟ್ಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಬೇರೆ ಇದ್ದಾರೆ, ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಅಂತ ಹೇಳಿದ ಮೇಲೆ ಪುನಃ ಅವನನ್ನು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ಏನು ಪರ್ಜುರಿ ಕೇಸಲ್ಲಿ ಅವರು ಕಂಪ್ಲೇಂಟ್ ಆಗ್ತಾರೆ, ಅವನನ್ನು ಜುಡಿಷಿಯಲ್ ಪೊಲೀಸ್ ಕಸ್ಟಡಿಗೆ 15 ದಿನ ಕೊಡ್ತಾರೆ. ಆ ಎಲ್ಲ ಇನ್ಕ್ವೈರಿ ಆದ ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋದ ಮೇಲೆ ಈ ತಿಮರೌಡಿ ಮತ್ತು ಟೀಮನ್ನು ಕರೆಸ್ಕೊಂಡ್ಬಿಟ್ಟು ಒಂದು ರೀತಿಯ ಏನು ಮ್ಯಾರಥಾನ್ ಇನ್ವೆಸ್ಟಿಗೇಷನ್ ಇವತ್ತಿಗೆ ನಡೀತಾ ಇದೆ. ಟುಡೇ ಮ್ಯಾರಥಾನ್ ಇನ್ವೆಸ್ಟಿಗೇಷನ್ ಇವತ್ತು ಜಾಗದ ಪಂಚನಾಮೆ ಮಾಡಲಿಕ್ಕೆ PWD ಅವರನ್ನು ಕರ್ಕೊಂಡೋಗಿ ವ್ಯವಸ್ಥಿತವಾದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ SIT ಅವರಿಗೆ ಯಾವ ದೊಡ್ಡ ಒಂದು ರೀತಿಯ ತೊಂದರೆ ಆಗಿದೆ ಅಂದರೆ, ಅಲ್ಲಿ BNS 183 ಪ್ರಕಾರ ಅವನು ಧರ್ಮಸ್ಥಳದವರ ಮೇಲೆ ಏನಾದರೂ ಆಪಾದನೆ ಮಾಡಿದರೆ, ಈಗ ಸಪೋಸ್ ನಾವು ಇವನನ್ನು ಇನ್ನೊಂದು 183 ಮಾಡಿಸಿ ಇವನ ನಿಜವಾದ ಸ್ಟೇಟ್ಮೆಂಟ್ಗಳನ್ನು ಮಾಡಿಕೊಂಡಿಲ್ಲ ಅಂದರೆ 183 ಫಸ್ಟ್ ಸ್ಟ್ಯಾಂಡ್ಸ್ ಗುಡ್ ಅಂತ ಹೇಳಿಬಿಟ್ಟು ಈಗ ಪುನಃ ಪ್ರದೀಪ್ ಅಂತ ಗೌಡ ಇದ್ದಾನೆ, ವಿಠಲ್ ಗೌಡನ ಡ್ರೈವರು, ಅವನ ಹತ್ರ 183 ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ. ಆ ಬುರುಡೆ ಎಲ್ಲಿಂದ ಬಂತು ಅನ್ನೋ ಒಂದು ಸ್ಟೇಟ್ಮೆಂಟ್. ಆದರೆ ಈಗ ಚಿನ್ನಯ್ಯನ ಹತ್ರ ಇನ್ನೊಂದು ರೀತಿಯ 183 ಮಾಡಿಸಿದ್ದಾರೆ. ಅಂದರೆ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಜುಡಿಷಿಯಲಲ್ಲಿ ಈಗ 183 ಸ್ಟೇಟ್ಮೆಂಟ್ ಆಗಿ ಅದನ್ನು ಮಾಡಿರೋದ್ರಿಂದ ಈಗ ಮಾರಿ ಹಬ್ಬ ಶುರುವಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮಾರಿ ಹಬ್ಬ ಇನ್ನೂ ಶುರುವಾಗೋದು. SIT ವೆಯ್ಟ್ ಮಾಡ್ತಾ ಇತ್ತು ಅವನ BNS 183 ಇನ್ನೊಮ್ಮೆ ಮುಗಿಲಿ ಅನ್ನುವ ಒಂದು ಕಾರಣಕ್ಕೆ ದೇ ಆರ್ ಸ್ಟಿಲ್ ವೆಯ್ಟಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ದ ಇನ್ವೆಸ್ಟಿಗೇಷನ್ ಅಂತ. ಈಗ ನೀವು ಹೇಳಿದ್ರಿ ತಿಮರೌಡಿಯನ್ನು ಅಲ್ಲಿಂದ ಗಡಿಪಾರು ಮಾನ್ವಿಗೆ ಮಾಡಲಾಯಿತು ಅಂತ. ಇದು ಧರ್ಮಸ್ಥಳ ಕೇಸ್, ಬುರುಡೆ ಕೇಸ್ ಆಗುವ ಮುಂಚೆನೇ ಕೂಡ ತಿಮರೌಡಿಗೆ ಡಾಕ್ಟರ್ ಅರುಣ್ ಅವರು SP ಅವರು ಏನಿದ್ರು, ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅನ್ನುವ 36 ಜನಕ್ಕೆ ಕೊಟ್ಟ ನೋಟಿಸಲ್ಲಿ ಅದರಲ್ಲಿ ಕೂಡ ಈ ತಿಮರೌಡಿ ಒಬ್ಬ. ತಿಮರೌಡಿ ಕೊಟ್ಟಂತಹ ಎಲ್ಲ ಎಕ್ಸ್ಪ್ಲನೇಷನ್ಗಳನ್ನು ಕೇಳಿದ ನಂತರ ಸ್ಟೆಲ್ಲಾ ವರ್ಗೀಸ್ ಅವರು ಒಂದು ಸ್ಟ್ಯಾಂಡ್ಗೆ ಬರ್ತಾರೆ. ಒಂದು ರೀತಿಯ ಯಾಕಂದರೆ ಇಂತಹ ನೋಟಿಸ್ ಕೊಟ್ಟ ಮೇಲೂ ಕೂಡ ತಿಮರೌಡಿಯ ಮೇಲೆ ಇನ್ನೂ ಉಳಿದ 5 FIRಗಳು ಕ್ರಿಮಿನಲ್ FIRಗಳು ಬೆಳ್ತಂಗಡಿಯಲ್ಲಿ ಲಾಡ್ಜ್ ಆಗ್ತವೆ. ಇಡೀ ಮೀಡಿಯಾದಲ್ಲಿ ಬಾಯಿ ಬಂದಂಗೆ ಹರಕು ಬಾಯಿಂದ ಮಾತಾಡ್ತಾ ಇರ್ತಾನೆ. ಎಲ್ರಿಗೆ ಮೀಡಿಯಾದಲ್ಲಿ ಓಪನ್ ಆಗಿಬಿಟ್ಟು ಲೈಫ್ ಥ್ರೆಟನ್ನು ಕೊಡ್ತಾನೆ. ಇಂಥವನನ್ನು ಈ ಧರ್ಮಸ್ಥಳ ಮತ್ತು ಸುತ್ತಮುತ್ತ ಇಟ್ಕೊಂಡ್ರೆ ಅಲ್ಲಿ ಕೋಮುಗಲಭೆ ಸೃಷ್ಟಿಯಾಗುವುದು ಮಾತ್ರ ಅಲ್ಲ, ಜನಸಾಮಾನ್ಯರಿಗೆ ಬದುಕುವಂತಹ ಸ್ಥಿತಿಯಲ್ಲಿ ಇರಲಿಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಅವನನ್ನು 1 ವರ್ಷದ ಮಟ್ಟಿಗೆ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡ್ತಾರೆ. ಈಗ ನೋಡಿ, ಎವ್ರಿಬಡಿ ಹ್ಯಾಸ್ ಎ ರೈಟ್ಸ್ ಟು ಅಪ್ರೋಚ್ ದ ಕೋರ್ಟ್. ನೀವು ಹೇಳಿದ್ರೆ ಇವತ್ತು ತಿಮರೌಡಿಗೆ ಕೋರ್ಟ್ಗೆ ಹೋಗಿದ್ನಲ್ಲ ಸರ್, ಅವ್ರಿಗೆ ತಡೆಯಾಜ್ಞೆ ಸಿಕ್ಕಿತಲ್ಲ ಅಂತ. ನೋ, ಎವ್ರಿಬಡಿ ಈಸ್ ಅಪ್ರೋಚ್ ಟು ರೀಚ್ ದ ಕೋರ್ಟ್. ಯಾವುದೇ ಒಂದು ಆದೇಶದ ಮೇಲೆಗೆ ಅವನು ಹೈಯರ್ ಕೋರ್ಟ್ಗೆ ಹೋಗ್ಬಿಟ್ಟು ನನಗೆ ಅನ್ಯಾಯ ಆಗಿದೆ, ನನ್ನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಾನಿರುವುದಿಲ್ಲಿ, ನಾನು ಅಂಥ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಲ್ಲ, ನಾನು ಹಿಂದೂ ಧರ್ಮದ ಮುಖಂಡ, ನಾನು ಒಂದು ಹಿಂದೂ ಮಗಳ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಹೋದವನು, ನಾನು ಹೋರಾಟಗಾರ ಅನ್ನುವ ಆರ್ಗ್ಯುಮೆಂಟ್ ಒಟ್ಟಿಗೆ ಇವತ್ತು ಹೈಕೋರ್ಟಿಗೆ ಹೋಗಿದ್ದಾನೆ. ಬಟ್ ಹೈಕೋರ್ಟ್ ಕಾಂಟ್ ಸೇ ಇಮಿಡಿಯೇಟ್ಲಿ ಡಿಸೈಡ್. ಈಗ ಹೈಕೋರ್ಟ್ ಏನು ಮಾಡಿದೆ ಅಂದರೆ ನೋಟಿಸ್ ಇಶ್ಯೂ ಮಾಡಿದೆ, ಹೌದಾ ನೀವೇನಕ್ಕೆ ಅವನಿಗೆ ಗಡಿಪಾರು ಮಾಡಿದ್ದೀರಿ ಅನ್ನೋದನ್ನು ನಮಗೆ ತಿಳಿಸ್ಬೇಕು, ಅದು ಆರ್ಗ್ಯುಮೆಂಟ್ ಆದಮೇಲೆ ನಾವು ಆರ್ಡರ್ ಪಾಸ್ ಮಾಡ್ತೀವಿ, ಅದರ ನಂತರ ನೀವು ನಿಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸ್ಬೋದು ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್. ಅಂದರೆ ನೆಕ್ಸ್ಟ್ ಡೇಟ್ ಇನ್ನು ಉಳಿದ ದಿನ ಇನ್ನು 8ನೇ ತಾರೀಕು ಅಕ್ಟೋಬರ್ವರೆಗೆ ಅವನನ್ನು ನನ್ನ ಆರ್ಡರ್ ಅಂದರೆ ಇಲ್ಲಿ ಆರ್ಗ್ಯುಮೆಂಟ್ ಆಗುವವರೆಗೆ ಯಾವುದೇ ಕಾರಣಕ್ಕೂ ಅಂಥದ್ದು ಬಲವಂತದ ಕ್ರಮ ಕೈಗೊಳ್ಳಬೇಡಿ, ಅಲ್ಲಿವರೆಗೆ ಅವನನ್ನು ಗಡಿಪಾರು ಮಾಡಬೇಡಿ ಅಂತಾರೆ. ಆದರೆ ಇಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಿಮರೌಡಿ ಏನಿದ್ದಾರಂದರೆ, ಬೆಳ್ತಂಗಡಿಯಲ್ಲಿ ಯಾವಾಗ SIT ಅವರು ಅವರ ಮನೆ ರೈಡ್ ಮಾಡ್ತಾರೆ, ಮನೆಯಲ್ಲಿ ಸಿಕ್ಕಂತಹ ಮಾರಕಾಸ್ತ್ರಗಳು ಮತ್ತು ಗನ್ನುಗಳನ್ನು ನೋಡಿಕೊಂಡು ಬೆಳ್ತಂಗಡಿ ಪೊಲೀಸ್ಗೆ SIT ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅವನ ಮನೆಯಲ್ಲಿ ಮಾರಕಾಸ್ತ್ರಗಳಿದ್ದಾವೆ, ಮಾರಕಾಸ್ತ್ರಗಳ ಕಾಯ್ದೆಯ ಪ್ರಕಾರ ಅವನ ಮೇಲೆ FIR ಮಾಡಿ ಅಂತ. ಆ FIR ಆದ ನಂತರ ಇಷ್ಟರವರೆಗೆ ತಲೆಮರೆಸಿಕೊಂಡಿರುವಂತಹ ತಿಮರೌಡಿ ಅಂದರೆ 3 ನೋಟಿಸ್ಗಳನ್ನು ಅವನ ಮನೆಯ ಮುಂದೆ ಹಚ್ಚಿದರೂ ಕೂಡ ಇನ್ನೂ ತಿಮರೌಡಿ ಕಾಣೆಯಾಗಿದ್ದಾನೆ. ಎಲ್ಲೂ ನಾನು ಯಾರಿಗೂ ಹೆದರಲ್ಲ, ಇಂಡಿಯಾದಲ್ಲಿ ನನ್ನನ್ನು ಮುಟ್ಟುವವರೇ ಇಲ್ಲ, ನಾನು ಪೊಲೀಸ್ಗೂ ಹೆದರಲ್ಲ, ನಾನು ಸ್ವಾತಂತ್ರ್ಯ ಹೋರಾಟಗಾರನ ಥರ ಹೋಗಿ ಅರೆಸ್ಟ್ ಆಗಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದ, ಹುಲಿ ಥರ ಆ್ಯಕ್ಟ್ ಮಾಡ್ತಾ ಇದ್ದಂತಹ ತಿಮರೌಡಿ ಇವತ್ತು ಇಲಿ ಥರ ಎಲ್ಲೋ ಅಡಗಿ ಕೂತ್ಕೊಂಡು ಇವತ್ತು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಹಾಕಿದ್ದಾನೆ. ಅಲ್ಲಿ ಕೂಡ ಆ್ಯಂಟಿಸಿಪೇಟ್ರಿ ಬೇಲ್
4ನೇ ತಾರೀಕಿಗೆ ಮುಂದೂಡಿರೋದ್ರಿಂದ ತಿಮರೋಡಿ ಇಲ್ಲಿನೂ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾನೆಂದರೆ ಈಗಲೂ ಕೂಡ ತನ್ನ ಮನೆಗೆ ಅಥವಾ ಬೆಳ್ತಂಗಡಿಗೆ ರಾಜಾರೋಷವಾಗಿ ಬರುವಂತಹ ಸ್ಥಿತಿಯಲ್ಲಿ ತಿಮರೋಡಿ ಇಲ್ಲ. ಈಸ್ ಇನ್ ಪ್ರಾಬ್ಲಮ್. ಇನ್ನು ಮಟ್ಟಣ್ಣವರು ನಿಮಗೆ ಗೊತ್ತಿದೆ, ಬಾಯಿ ಬಂದಂಗೆ ಮಾತಾಡಿಕೊಂಡು ಎಲ್ಲರ ಜನರ ಶಾಂತಿಯನ್ನು ಕದರಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನು ದಾರಿ ತಪ್ಪಿಸಿ ದಿನಕ್ಕೆ ಒಂದು ಲೈವ್ ವಿಡಿಯೋ ಬಿಟ್ಟು ಅವನ ಬ್ರೈನಿಗೆ, ಅವನ ಹಾರ್ಟಿಗೆ, ಅವನ ಕಿಡ್ನಿಗೆ ಯಾವ ರೀತಿಯ ಕನೆಕ್ಷನ್ಗಳು ಇರಲ್ಲ, ಅವನು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅಂಥ ಒಂದು ಈಗಲಾದರೂ ನನಗೆ ಒಂದು ಹ್ಯಾಪಿ ಏನು ಗೊತ್ತಾ ಸಿಂಧೂರ, ಇಲ್ಲಿ ವೆರಿ ಹ್ಯಾಪಿಯೆಸ್ಟ್ ಪಾರ್ಟ್, ಈಗಲಾದರೂ ತಹಸೀಲ್ದಾರ್ಗೆ, ಡಿ ಸಿಗೆ, ಸರ್ಕಾರಕ್ಕೆ ಗೊತ್ತಾಗಿದೆ ಇಂಥ ಮುಟ್ಟಾಳರು ಇದ್ದರೆ ಶಾಂತಿ ಕದಡುತ್ತೆ, ಇಂಥ ಮುಟ್ಟಾಳರಿದ್ದರೆ ಜನಸಾಮಾನ್ಯರಿಗೆ ಒಳ್ಳೆಯದಲ್ಲ, ಇಂಥ ಮುಟ್ಟಾಳರನ್ನು ಕರ್ಕೊಂಬಿಟ್ಟು ನಾನು ಏನಾದರೂ ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಇವತ್ತು ಏನಾದರೂ ತಹಸೀಲ್ದಾರ್ ಕರ್ಕೊಂಬಂದ್ರು ಮುಚ್ಚಳಿಕೆ ಬರ್ಕೊಂಡಿದ್ದಾರಲ್ಲ, ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಅಟ್ಲೀಸ್ಟ್ ಈ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ವಾ, ಇಷ್ಟರವರೆಗೆ ಒಂದು ನೋಟಿಸನ್ನು ಕೊಡದ ಅಡ್ಮಿನಿಸ್ಟ್ರೇಷನ್ನು ಈಗ ಇವರು ಕಳ್ಳರು, ಇವರು ನಕಲಿ ಹೋರಾಟಗಾರರು, ಇವರು ಎಡಬಿಡಂಗಿಗಳು ಅಂತ ಗೊತ್ತಾದಾಗ 1 by 1 AC ಆರ್ಡರ್ ಪಾಸ್ ಆಗಿದೆ. ಇವತ್ತು ತಹಸೀಲ್ದಾರ್ ಕರೆದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಗಿರೀಶ್ ಮಟ್ಟಣ್ಣವ್ರು ಒಂದು ಹೇಳಿದರು, ನವರಾತ್ರಿಯಲ್ಲಿ ದುಷ್ಟರ ಸಂಹಾರ ಆಗುತ್ತೆ ಅಂತ. ದಟ್ ಈಸ್ ಸ್ಟಾರ್ಟೆಡ್, ಇಟ್ ಬಿಗಿನ್ಸ್, ಮಾರಿ ಹಬ್ಬ ಶುರು. ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇವತ್ತಿನ ಪವರ್ ಫೋಕಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಕಂಜೆಷನ್ ಟ್ಯಾಕ್ಸ್ ಇರಬಹುದು, ಅಥವಾ ನವೆಂಬರ್ ಕ್ರಾಂತಿ ಇರಬಹುದು, ಅಥವಾ ಗಿರೀಶ್ ಮಠಣ್ಣವರ ವಿಚಾರ ಇರಬಹುದು. ನೋಡೋಣ, ನವೆಂಬರಲ್ಲಿ ಕ್ರಾಂತಿ ನಿಜವಾಗ್ಲೂ ಆಗುತ್ತಾ, ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕಾದು ನೋಡೋಣ. ಇವತ್ತು ಇದಿಷ್ಟು ಸುದ್ದಿಗಳನ್ನು ನಾವು ಚರ್ಚೆ ಮಾಡಿದ್ವಿ. ಮತ್ತೆ ಮುಂದಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.